ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಧೂಳು ತಿಂತಾ ಇವೆ ಸಂವಿಧಾನ ಓದು ಪುಸ್ತಕ 2 ವರ್ಷದಿಂದ ಪಾರ್ಸಲ್ ಆಫೀಸ್ನಲ್ಲೇ ಕೊಳಿತಾ ಇದೆ. ಪಾರ್ಸಲ್ ಹಣ ಪಾವತಿಸಿ ಪುಸ್ತಕ ಪಡೆಯೋದಕ್ಕೆ ಅಧಿಕಾರಿಗಳು ಬಂದಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಆಯಿತು. ನಿರ್ಲಕ್ಷ್ಯದಿಂದಾಗಿ ಸಂವಿಧಾನ ಓದು ಪುಸ್ತಕ ಧೂಳು ತಿಂತಾ ಧೂಳು ಹಿಡಿದಿತ್ತು. 2023ರಲ್ಲಿ ಸಶಕ್ತೀಕರಣ ಹೆಸರಿನಲ್ಲಿ ಸಂವಿಧಾನ ಓದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿ ಬೆಂಗಳೂರಿನಿಂದ 40,000 ಪುಸ್ತಕವನ್ನ ನಗರಸಭೆ ತರಿಸಿಕೊಳ್ಳುತ್ತೆ. ಪುಸ್ತಕ ಬಂದು 2 ವರ್ಷ ಆಗಿದೆ. ಆದರೆ ಪಾರ್ಸಲ್ ಅನ್ನ ತೆಗೆದುಕೊಳ್ಳೋದಕ್ಕೆ ಇಲ್ಲಿವರೆಗೂ ಯಾರೂ ಬಂದಿಲ್ಲ. 30,000 ರೂಪಾಯಿ ಪಾರ್ಸಲ್ ಚಾರ್ಜ್ ಅನ್ನ ಪಾವತಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಪಾರ್ಸಲ್ ಕಂಪನಿ ಮನವಿ ಮಾಡಿದ್ರು, ನಗರಸಭೆ ಅಧಿಕಾರಿಗಳು ಮಾತ್ರ ಸ್ಪಂದಿಸ್ತಾ ಇಲ್ವಂತೆ. ಗದಗ ಬೆಟಗೇರಿ ನಗರಸಭೆ ವಿರುದ್ಧ ದಲಿತ ಮುಖಂಡರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪುಸ್ತಕಗಳೆಲ್ಲ ಹಾಳಾಗ್ತಾ ಇವೆ. ಅಧಿಕಾರಿಗಳ ದಲಿತ ವಿರೋಧಿ ನೀತಿಯಿಂದ ಪುಸ್ತಕ ಹಾಳಾಗ್ತಾ ಇದೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಈಗ ದಲಿತ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಸಂವಿಧಾನದ ಆಶಯವನ್ನು ಮನೆ ಮನೆಗೆ ಮುಟ್ಟಿಸೋ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಒಂದು ಯೋಜನೆಯನ್ನು ಆರಂಭ ಮಾಡಿತ್ತು. ಆದರೆ 2 ವರ್ಷ ಆದರೂ ಕೂಡ ಆ ಯೋಜನೆ ಹಾಗೇ ನೆನಗುದಿಗೆ ಬಿದ್ದಿದೆ. ನಾವೇನು ಈಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ, ಗದಗ ನಗರದ ಮಧ್ಯಭಾಗದಲ್ಲಿರ್ತಕ್ಕಂಥ ಖಾಸಗಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಕಂಪನಿ ಇದು. ಈ ಕಂಪನಿಯಲ್ಲಿ ಬಂದು 2023ರಲ್ಲೇ ಈ ಸಂವಿಧಾನ ಓದು ಪುಸ್ತಕ ಬಂದು ಬಿದ್ದಿದೆ. ಆದರೆ ಈವರೆಗೂ ಗದಗ ನಗರಸಭೆ ಇದನ್ನು ಡೆಲಿವರಿ ತೊಗೊಳ್ತಾ ಇಲ್ಲ. ಹೀಗಾಗಿ ಈ ಪುಸ್ತಕದ ಪರಿಸ್ಥಿತಿ ತಾವೇನು ಗಮನಿಸ್ತಾ ಇದ್ದೀರಿ, 2 ವರ್ಷದಿಂದ 2023ರಿಂದ ಈ ಪುಸ್ತಕ ಇಲ್ಲೇ ಬಿದ್ದಿರ್ತಕ್ಕಂಥದ್ದು. ಸಂವಿಧಾನ ಓದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಬರೆದಂತಹ ಕೃತಿ ಇದು. ಇಲ್ಲೇನು ಸಂಕ್ಷಿಪ್ತವಾಗಿ ಸಂವಿಧಾನವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಪುಸ್ತಕವನ್ನು ಬರೆಯಲಾಗಿದೆ. ಈ ಪುಸ್ತಕವನ್ನು ಮನೆ ಮನೆಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಇಲ್ಲಿ ಸಂದೇಶ HK ಪಾಟೀಲ್ರು ಬರೆದಂತಹ ಸಂದೇಶವನ್ನು ತಾವು ಗಮನಿಸ್ತಾ ಇದ್ದೀರಿ. ಸಶಕ್ತೀಕರಣ 2023ರಲ್ಲಿ ಸಶಕ್ತೀಕರಣ ಹೆಸರಿನ ಈ ಕಾರ್ಯಕ್ರಮವನ್ನು ಮಾಡಿ ನವೆಂಬರ್ 26, 2023ರಲ್ಲಿ 1 ವರ್ಷಗಳ ಕಾಲ ನಿರಂತರವಾಗಿ ಮನೆ ಮನೆಗೆ ಮುಟ್ಟಿಸುವಂತಹ ಯೋಜನೆಯನ್ನು ಮಾಡಲಾಗಿತ್ತು. ಇದರ ಒಳಭಾಗದಲ್ಲೂ ಕೂಡ ತಾವು ಗಮನಿಸ್ಬೋದು, ಸಂವಿಧಾನವನ್ನು ಸರಾಗವಾಗಿ ಅಂದರೆ ವಿದ್ಯಾರ್ಥಿಗಳಿಗೂ ಅರ್ಥವಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಕೃತಿಯನ್ನು ರಚನೆ ಮಾಡಲಾಗಿದೆ. ತಾವೇನು ಗಮನಿಸ್ಬೋದು, ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆ, ಸಂವಿಧಾನ ಉಗಮ, ಭಾರತ ದೇಶ, ಭಾರತದ ಸ್ವಾತಂತ್ರ್ಯ, ಹೀಗೆ 11 ವಿಭಾಗದಲ್ಲಿ ಸಂವಿಧಾನವನ್ನು ಸವಿವರವಾಗಿ ಪರಿಚಯಿಸುವಂತಹ ನಿಟ್ಟಿನಲ್ಲಿ ಈ ಪುಸ್ತಕವನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಬರೆದಿದ್ದರು. ಈ ಪುಸ್ತಕವನ್ನು ಮನೆ ಮನೆಗೆ ಮುಟ್ಟಿಸುವ ಮೂಲಕ ವಿದ್ಯಾರ್ಥಿಗಳಿಗೆ, ಜನರಿಗೆ ಈ ಬಗ್ಗೆ ಅರಿವು ಮುಟ್ಟಿಸಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆದರೆ ಈ ಕಾರ್ಯಕ್ರಮ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, ಅಂದರೆ ಕೇವಲ ಬಿಡಿಗಾಸಿನ ಒಂದು ಡೆಲಿವರಿ ಚಾರ್ಜ್ ಕೊಡದೆ ಇಲ್ಲೇ ಬಿಸಾಕಲಾಗಿದೆ. ಕೆಲ ದಲಿತರ ಮುಖಂಡರು ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ದಲಿತ ಮುಖಂಡರಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, ತಮ್ಮ ಗಮನಕ್ಕೆ ಯಾವಾಗ ಬಂತಿದ್ದು, ಏನಿದು ಈ ಅವ್ಯವಸ್ಥೆ? ಪುಸ್ತಕಗಳೆಲ್ಲ ಹರಿದು ಹೋಗ್ಬಿಟ್ಟವು. ಈ ಯೋಜನೆ ಏನು ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಯೋಜನೆ ರೂಪಿಸಿದ್ರಲ್ಲ, ಅವತ್ತಿನಿಂದಲೂ ಇವತ್ತಿನವರೆಗೂ ನಾವು ಇದರ ಸಂಪೂರ್ಣವಾಗಿ ಇದನ್ನು ಅವ್ರಿಗೆ ಹೇಳ್ಕೊತನ ಬಂದೇವಿ. ನವಂಬರ್ ತಿಂಗಳಲ್ಲಿ 2023 ನವಂಬರ್ ಮಾಹೆಯಲ್ಲಿ ಪ್ರಜಾಪ್ರಭುತ್ವ ದಿನದಂದು ಗದಗ ಬೆಟಗೇರಿ ನಗರಸಭೆ ಸುಮಾರು ಸಂವಿಧಾನದ ಆಶಯಗಳನ್ನು ಮನೆ ಮನೆಗೂ ತಲುಪಿಸ್ಬೇಕಂತಂದು ಸುಮಾರು 10 ಲಕ್ಷ ಮೊತ್ತದ 40,000 ಪುಸ್ತಕಗಳನ್ನು ಖರೀದಿಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.